ಹಿಜಾಬನ್ನ ಹಾಕಿ ಮಕ್ಕಳನ್ನ ಶಾಲೆಗೆ ಕಳುಹಿಸಿದ್ದಾರೆ ಪೋಷಕರು. ವಿಜಯಪುರ ಸರ್ಕಾರಿ ಉರ್ದು ಶಾಲೆಯಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಹಿಜಾಬ್ ಅನ್ನ ಧರಿಸಿ ಬಂದಂತ ಶಿಕ್ಷಕಿಯರು, ವಿದ್ಯಾರ್ಥಿಗಳು, ಶಿಕ್ಷಕಿಯರು ಕೂಡ ಬಂದಿದ್ದಾರೆ, ವಿದ್ಯಾರ್ಥಿಗಳು ಕೂಡ ಹಿಜಾಬ್ ಧರಿಸಬಾರದು ಎಂದು ಆರ್ಡರ್ ಬಂದಿಲ್ಲ. ಪ್ರೈಮರಿ ಶಾಲೆಗೂ ಕೂಡ ಈ ಆದೇಶಕ್ಕೂ ಸಂಬಂಧ ಇಲ್ಲ. ಉರ್ದು ಶಾಲೆಯ ಶಿಕ್ಷಕಿಯರಿಂದಲೇ ವಾದ ಇದು, ಬೇರೆಯವರಲ್ಲ, ಶಿಕ್ಷಕಿಯರಿಂದಲೇ ವಾದ. ಹಿಜಾಬ್ ಅನ್ನ ಧರಿಸಬಾರದು ಅಂತ ಆರ್ಡರ್ ಬಂದಿಲ್ಲ. ಪ್ರೈಮರಿ ಶಾಲೆಗೂ ಈ ಆದೇಶಕ್ಕೂ ಸಂಬಂಧ ಇಲ್ಲ. ಉರ್ದು ಶಾಲೆಯ ಶಿಕ್ಷಕಿಯರು ಈ ವಾದವನ್ನು ಮಾಡ್ತಾ ಇದ್ದಾರೆ. ನಮ್ಗೆ ಆರ್ಡ್ರೇ ಬಂದಿಲ್ಲ ಧರಿಸಬಾರ್ದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಇವರೇ ಹಿಂಗೆ ಹೇಳಿದ ಮೇಲೆ ಮಕ್ಳಿಗೆ ಇನ್ನೇನು ಹೇಳ್ತಾರೆ? ಮಕ್ಳು ಹಾಕೊಂಡ್ಬರ್ತಾರೆ. ತೋರಿಸ್ತಾ ಇದೀವಿ ಮಧ್ಯಂತರ ಆದೇಶ ಏನಿದೆ ಹೈಕೋರ್ಟ್ನದ್ದು ಅಂತ. ಇಲ್ಲಿ ಹಿಜಾಬ್ ಹಾಕ್ಲಿಕ್ಕೆ ಯಾರು ಪರ್ಮಿಷನ್ ಕೊಟ್ಟರು? ಹಿಜಾಬ್ ಹಾಕೊಳ್ಳಿಕ್ಕೆ ಯಾರು ಪರ್ಮಿಷನ್ ಕೊಟ್ಟರು? ಪ್ರೈಮರಿ ಸೆಕ್ಷನ್ ಹಿಜಾಬ್ ಅಂತ ನಮ್ಗೇನು ಸಂಬಂಧ ಇಲ್ಲ. ಅದು ಪ್ರೈಮರಿ ಸೆಕ್ಷನ್ ಏನು ಸಂಬಂಧ ಇಲ್ಲ. ಪ್ರೈಮರಿ ಸೆಕ್ಷನ್ ಏನು ಸಂಬಂಧ ಇಲ್ಲ. ಹಾಂ, ಈ ಕೋರ್ಟ್ ಮಧ್ಯಂತರ ಆದೇಶ ಕೊಟ್ಟೋದಿಲ್ರಿ ಈಗ ಶಾಲೆಗಳಲ್ಲಿ ಈ ರೀತಿ ಹಾಕ್ಬಾರ್ದು ಅಂತ ಹೇಳಿ? ಹಾಕ್ಬೇಕಂತ ಏನೋ ಆದೇಶ ಬಂದಿಲ್ಲ ಸರ್. ಹಾಕ್ಬೇಕಲ್ರಿ, ಹಾಕ್ಬಾರ್ದು ಅಂತ ಹೇಳಿ ಬಂದಿಲ್ಲ ಸರ್, ನಮ್ಗೇನು ಆರ್ಡರ್ ಬಂದಿಲ್ಲ. ಅವರು ಎಚ್.ಎಂ ಕೇಳ್ಕೊಂಡು ಬರ್ರಿ, ಎಚ್.ಎಂ ಪ್ರಮೋಷನ್ ತಗೊಂಡು. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುರುರಾಜ್, ಇವತ್ತು ಮಾತ್ರ ಹಿಂಗೆ ಹಿಜಾಬ್ ಹಾಕೊಂಡ್ ಬಂದಿದ್ದ, ನಿನ್ನೆನೂ ಕೂಡ ಮೋಸ್ಟ್ ಪ್ರಾಬಬ್ಲಿ ಹಿಂಗೆ ಕಂಟಿನ್ಯೂ ಆಗಿರ್ಬೇಕು. ಹಿಜಾಬ್ ಅನ್ನ ಧರಿಸ್ಕೊಂಡು ಬಂದಿರುವಂತ ವಿದ್ಯಾರ್ಥಿಗಳಿಗೆ ಅವಕಾಶವನ್ನ ಕೊಟ್ಟಿರುವಂತದ್ದು, ಇದು ಅಲ್ಲಿನ ಬಿಇಒಗೋ ಅಥವಾ DDPIಗೋ ಗಮನಕ್ಕೆ ಬಂದಿಲ್ವಾ? ಪೃಥ್ವಿರಾಜ್, ಏನಾದ್ರೆ ವಿಜಯಪುರದ ಗಾಂಧಿ ವೃತ್ತದ ಬಳಿ ಇರುವಂತಹ ಉರ್ದು ಸರ್ಕಾರಿ ಶಾಲೆ ಏನಿದೆ, ಈ ಶಾಲೆಯಲ್ಲಿ ಒಂದು ಘಟನೆ ನಡೆದಿರುತ್ತದೆ. ಈಗಾಗಲೇ ಹೈಕೋರ್ಟ್ ಮಧ್ಯಂತರ ಆದೇಶವನ್ನು ನೀಡಿ ಸದ್ಯದ ಮಟ್ಟಿಗೆ ಯಾವುದೇ ರೀತಿ ಧಾರ್ಮಿಕ ಗುರುತುಗಳಾಗುವಂತಹ ಹಿಜಾಬ್ ಆಗಿರ್ಬೋದು, ಯಾವುದೇ ರೀತಿ ಧಾರ್ಮಿಕ ಗುರುತನ್ನ ಬರೆಸಬಾರಂತ ಆದೇಶ ಮಾಡಿದ್ರು ಸಹಿತ ವಿಜಯಪುರದ ಈ ಉರ್ದು ಶಾಲೆ ಏನಿದೆ ಇಲ್ಲಿ ಅದನ್ನು ಪಾಲನೆ ಆಗ್ತಾ ಇಲ್ಲ. ಇಲ್ಲಿನ ಶಿಕ್ಷಕರು ಮತ್ತೆ ಶಿಕ್ಷಕರು ಸಹಿತ ಅದನ್ನ ಸಮರ್ಥಿಸ್ಕೊಳ್ತಿರೋದು. ನಮ್ಗೆ ಯಾವುದೇ ರೀತಿ ಆದೇಶವನ್ನ ನಮ್ಮ ಕೈಗೆ ತಲುಪಿಲ್ಲ. ಹಾಗಾಗಿ ನಾವು ಸದ್ಯಕ್ಕೆ ನಮ್ಮ ಹಿಂದಿನ ಯಾವ ರೀತಿ ಇತ್ತು ಅದೇ ರೀತಿ ನಾವು ಪಾಲಿಸ್ಕೊಂಡ್ ಬರ್ತೇವೆ. ನಮಗೆ ಆದೇಶ ಬಂದ ಬಳಿಕ ಮಾತ್ರ ನಾವು ಅದನ್ನ ಅಪ್ಲೈ ಮಾಡೋದು ಅಂತ ಹೇಳ್ತಿರೋದು. ಜೊತೆಗೆ ಏನಂದ್ರೆ ಈಗ ಕೋರ್ಟ್ ನ ಆದೇಶ ಏನಿದೆ ಅದು ಶಾಲಾ ಹೈಸ್ಕೂಲ್ ಮಕ್ಕಳ ಮೇಲ್ವರೆಗೆ ಮಾತ್ರ ಅಪ್ಲೈ ಆಗ್ತಾ ಇದೆ, ನಮ್ಗೆ ಅಪ್ಲೈ ಆಗಲ್ಲ ಅಂತ ಹೇಳಿ ಒಂದು ವಾದವನ್ನು ಮಾಡ್ತಿರುತ್ತದೆ. ಹಾಗಾಗಿ ಸದ್ಯ ಈಗ ಶಿಕ್ಷಣ ಇಲಾಖೆ ಗಮನಕ್ಕೆ ಈ ಪ್ರಕರಣ ಬಂದಿರುವಂತದ್ದು. ಈಗ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಲಿಕ್ಕೆ ಈಗ ಆಗಮಿಸ್ತಿರುವಂತದ್ದು. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಗುರುರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.